ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈರುಳ್ಳಿ ಎಲೆ ಪಕೋಡ ಅಂದರೆ ಈರುಳ್ಳಿ ಸೊಪ್ಪಿನ ಪಕೋಡ ಯಾವತ್ತಾದರೂ ತಿಂದಿದ್ದೀರಾ? ಬನ್ನಿ ಹೇಗಿದೆ ರುಚಿ ಅಂತ ನೋಡೋಣ. ಅದಕ್ಕೆ ಸಾಮಗ್ರಿ ಬಳಸ್ತಾ ಇರೋದು ಸ್ವಲ್ಪ 1 ಕಪ್ಪು ಕಡಲೆ ಹಿಟ್ಟು, ಮೆಣಸಿನಕಾಯಿನ ತಗೊಂಡಿದ್ದೀನಿ, ಮತ್ತು ಈರುಳ್ಳಿ ಸೊಪ್ಪು ಮತ್ತು ಈರುಳ್ಳಿ ಹಸಿ ಈರುಳ್ಳಿ ಸೊಪ್ಪು ಬರುತ್ತಲ್ವ ಅದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಏನು ಹಾಕಬೇಕಂದ್ರೆ ನಾನು ಕಡಲೆ ಹಿಟ್ಟಿಗೆ ನೀರನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಓಮ್ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಓಮ್ ಕಾಳು ಹಾಕಿದ್ಮೇಲೆ ಒಂಚೂರು ಚಿಟಿಕೆಯಷ್ಟು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಸೋಡಾ ಸ್ಕಿಪ್ಪನ್ನು ಮಾಡ್ಬೋದು ಸ್ನೇಹಿತರೆ. ನಾನು ಚೂರು ಸೋಡಾನ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಚೆನ್ನಾಗಿ ಗಂಟಾಗಬಾರ್ದು, ಆ ಥರ ಚೆನ್ನಾಗಿ ಹಿಟ್ಟನ್ನು ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ತುಂಬ ಗಟ್ಟಿನೂ ಬೇಡ, ನಾನು ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ತುಂಬ ತೆಳುನೂ ಬೇಡ ಸ್ನೇಹಿತರೆ. ನಮ್ಮ ಬಜ್ಜಿ ಮಾಡೋಕ್ಕೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ನಾನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈರುಳ್ಳಿ ಸೊಪ್ಪು ಹಾಕಿಬಿಟ್ಟು ಮಾಡ್ತಾ ಇರೋದಲ್ವ, ತುಂಬ ಟೇಸ್ಟಿ ಇರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಮತ್ತು ಕಟ್ ಮಾಡಿರೋವಂಥ ಮೆಣಸಿಕಾಯಿ ತಿಂತಾಯಿದ್ರೆ ಈರುಳ್ಳಿ ಜೊತೆ ಹಾಗೆ ಸಿಗ್ತಾಯಿದ್ರೆ, ತುಂಬ ಖಾರ ಇದೆ ಸ್ನೇಹಿತರೆ ಇದು ಮೆಣಸಿಕಾಯಿ. ನಾನು ಚಟ್ನಿ ಮಾಡಿದೆ, ತುಂಬ ಅಂದರೆ ತುಂಬ ಖಾರ ಇದೆ, ಹಾಗಾಗ್ಬಿಟ್ಟು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ಈರುಳ್ಳಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಕಡಲೆ ಹಿಟ್ಟಲ್ಲಿ ಮೆಣಸಿಕಾಯಿ ಈರುಳ್ಳಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಒಂದು 10 ನಿಮಿಷ ನಾವು ಪ್ಲೇಟನ್ನು ಮುಚ್ಚಿಡಬೇಕು. ಇವಾಗ ಒಂದು 10-15 ನಿಮಿಷ ಇಟ್ಬಿಟ್ಟಿದೆ ಸ್ನೇಹಿತರೆ ನಾನು. ನೋಡಿ, ಇಟ್ಬಿಟ್ರೆ ಈ ಥರ ಇರುತ್ತೆ. ನಾನು ತುಂಬ ತೆಳುನೂ ಮಾಡಿಲ್ಲ, ಗಟ್ಟಿನೂ ಕಲಿಸ್ಕೊಂಡಿಲ್ಲ, ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ ಅಲ್ವಾ, ಎಣ್ಣೆ ಬಿಸಿಯಾಗಿದೆ ಅಂತ ಒಂಚೂರು ಬಿಟ್ಟು ನೋಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಸ್ವಲ್ಪ ನಾವು ಬಜ್ಜಿನ ಬಿಡೋಣ. ಈರುಳ್ಳಿ ಪಕೋಡನೂ ಅನ್ಬೋದು ಸ್ನೇಹಿತರೆ, ಬಜ್ಜಿ ಅಂತೂ ಅನ್ಬೋದು. ನಿಮಗೆ ಯಾವುದು ಹೇಗೆ ಅನಿಸುತ್ತೆ ಅದು ಅನ್ಬೋದು. ನಾನು ಬಜ್ಜಿನ ಅಂತ ಇದ್ದೀನಿ. ನೋಡಿ, ಈರುಳ್ಳಿ ಬಜ್ಜಿ ಈ ಥರ ಎಣ್ಣೆಯಲ್ಲಿ ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಈರುಳ್ಳಿ ಅಂದರೆ ಇದು ಅಮ್ಮ ಊರಿಂದ ಕೊಟ್ಟು ಕಳಿಸಿದ್ರು ಸ್ನೇಹಿತರೆ. ಈರುಳ್ಳಿ ಸೊಪ್ಪು ಅಮ್ಮ ಊರಿಂದ ಕಳಿಸಿದ್ರಲ್ಲ, ಅದಕ್ಕೆ ನಾನು ಬಜ್ಜಿ ಮಾಡೋಣಂತ ಅದೇ ಸೊಪ್ಪು ನಾನು ಈರುಳ್ಳಿ ಬಜ್ಜಿನ ಮಾಡ್ಕೊಂಡಿದ್ದೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಪಕೋಡನೂ ಮಾಡ್ಬೋದು ಇದರಲ್ಲಿ. ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಂದರೆ ಉದುರಾಗಿ ಕಲಿಸ್ಕೋಬೇಕು ಪಕೋಡ ಮಾಡಿದರೆ. ಈ ಥರ ಜಾಸ್ತಿ ನೀರು ಹಾಕಿಬಿಟ್ಟು ಕಲಿಸ್ಕೋಬಾರ್ದು ಪಕೋಡ ಮಾಡಿದರೆ. ನೋಡಿ, ಇವಾಗ ಇಷ್ಟು ಕರೆದಿದ್ದೀನಿ, ಮತ್ತು ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಮತ್ತೆ ಕರೆದಿದ್ದೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಬಜ್ಜಿ ಹೇಗೆ ರೆಡಿಯಾಗಿದೆ. ಮತ್ತು ಉತ್ತರ ಕರ್ನಾಟಕದ ಖಾರ ಮೆಣಸಿಕಾಯಿ ನೋಡಿ, ತುಂಬ ಖಾರ ಇದೆ, ಅದರ ಜೊತೆ ಮೆಣಸಿಕಾಯಿ ಕರೆದಿದ್ದೀನಿ ಸ್ನೇಹಿತರೆ ನಾನು. ನಾವು ಯಾವುದೇ ಥರ ಬಜ್ಜಿ ಮಾಡಿದರೆ ನಮಗೆ ಮೆಣಸಿಕಾಯಿ ಥರ ಕಚ್ಕೊಂಡು ತಿನ್ನೋಕ್ಕೆ ಇರಬೇಕು ಸ್ನೇಹಿತರೆ. ಬಜ್ಜಿ ಹೇಗೆ ಅನ್ನಿಸ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.